ಹೆಲೋ ಹಾಯ್ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನಲ್ಲಿ ತುಂಬ ಗ್ಯಾಪ್ ಆಯಿತು ವಿಡಿಯೋ ಮಾಡೋದು. ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೊಟ್ಟೆಯಲ್ಲಿ ರೆಸಿಪಿ ಮಾಡೋಣ ಅಂತ. ಇದು ಮೊಟ್ಟೆ ಕರಿನೋ ಗ್ರೇವಿ, ಮೊಟ್ಟೆಯಲ್ಲಿ ಒಂದು ಸ್ಮಾಲ್ ರೆಸಿಪಿ, ಅಂದರೆ ಆದಷ್ಟು ಬೇಗ ಆಗೋವಂಥ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ನಾನಿವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ತುಪ್ಪ ಹಾಕ್ಕೊಳೋರು ತುಪ್ಪ ಹಾಕ್ಕೋಬೋದು. ನಾನು ಎಣ್ಣೆನೇ ಸ್ವಲ್ಪ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಕ್ಸ್ಟ್ರಾ ಬೇಕು ಅಂತಂದರೆ ನಾನು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಲಾಸ್ಟಲ್ಲಿ. ಇವಾಗೂ ಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ಕೊಳೋರು ಆ್ಯಡ್ ಮಾಡ್ಕೋಬೋದು. ಇಷ್ಟೇ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಾನು ಆಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಡೀಪ್ ಫ್ರೈ ಮಾಡಬೇಕು, ಯಾಕಂದರೆ ಈರುಳ್ಳಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಅಷ್ಟೇ, ಈರುಳ್ಳಿ ನೀಟಾಗಿ ಫ್ರೈ ಆದರೆ ನಾವು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಅದ್ರ ಘಮನೂ ಚೆನ್ನಾಗಿ ಬರುತ್ತೆ. ಈ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಕೂಡ ಹಾಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ನನಗೆ. ಇವಾಗ ನಾನು ಯಾವುದೂ ಮಸಾಲೆ ಆ್ಯಡ್ ಮಾಡ್ತಾ ಇಲ್ಲ, ಮಸಾಲೆ ಬೇಡ ಅಂತ. ನಾನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಡೀಪ್ ಫ್ರೈ ಆಗಲಿ. ಡೀಪ್ ಫ್ರೈ ಅಂದರೆ ಬ್ರೌನ್ ಕಲರ್ ಬರಲಿ, ಲೈಟ್ ಬ್ರೌನು, ತೀರಾ ಬ್ರೌನ್ ಅಲ್ಲ, ಲೈಟ್ ಕಲರ್ ನೀಟಾಗಿ ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪನ್ನು ಅದರೊಳಗಡೆ ಹೋಯ್ತು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಡೆಯುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆಗಲಿ, ಆಮೇಲೆ ನಾನು ನಿಮಗೆ ಪಟ್ಟಂತ ತೋರಿಸ್ಕೊಡ್ತೀನಿ. ಈಗ ಇದು ಈರುಳ್ಳಿ ನೀಟಾಗಿ ಫ್ರೈ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಅದ್ರ ಜೊತೆ ತಗೊತಾ ಇದ್ದೀನಿ. ಇದೊಂದು 2 ಸ್ಪೂನ್ ಇದೆ, ರುಬ್ಬಿ ಆದರೂ ಹಾಕ್ಕೋಬೋದು. ನಾನು ನೀಟಾಗಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಬಾಯಿಗೆ ಸಿಗಲಿ, ತೊಂದರೆ ಇಲ್ಲ. ಬೆಳ್ಳುಳ್ಳಿ ಏನು ಸಿಕ್ಕರೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಇಷ್ಟ ಇಲ್ಲ, ನನಗೆ ಬಾಯಿ ಸಿಗೋದೆಲ್ಲ ಇಷ್ಟ ಆಗಲ್ಲ ಅಂತಂದರೆ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಅಷ್ಟೇ. ಎಣ್ಣೆ ಒಳಗಡೆ ಇದು ನಾವು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಮಸಾಲೆ ಏನಾದ್ರು ಹಾಕಿದಾಗ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಡಿ ಇಟ್ಟಿರೋದು ಮೇಲೆ ಎದ್ದೇಳುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದಾಗ ನೋಡಿ, ಸ್ಮೆಲ್ಲು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದಾಗ ಈ ಥರ ಘಮ ಬರೋದು, ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ನೀವು ಯಾವ ಥರ ಮಾಡಿದ್ರೆ ನನಗೆ ಟ್ಯಾಗ್ ಮಾಡಿ, ನಾನು ಮಾಡಿ ಒಂದ್ಸಲ ಟ್ರೈ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಸರಿ, ಓಕೆ. ಇದು ಎಣ್ಣೆ ಬಿಟ್ಕೊತಾ ಇದೆ. ನಾನಿವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ನೀಟಲ್ಲಿ ಎಣ್ಣೆ ಬಿಟ್ಕೊಂಡು ನೀಟಾಗಿ ಫ್ರೈ ಆಗಲಿ. ಇದೆಲ್ಲ ನೀಟಾಗಿ ಫ್ರೈ ಆಗಲಿ ಗಾಯ್ಸ್. ಎಲ್ಲ ನೀಟಾಗಿ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಅಷ್ಟೇ. ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡಿ ರುಬ್ಬಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಹಂಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ನನಗೆ ರುಬ್ಬೋ ಟೈಮ್ ಇಲ್ಲ ಅಂತ. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಇವಾಗ ಮಾಡ್ತಾ ಇರೋದು ಈ ಟೈಮು ಊಟಕ್ಕೂ ಇದನ್ನೇ ಸೇರಿ ಮಾಡ್ತಾಯಿದ್ದೀನಲ್ವಾ, ಅಂದರೆ ವೀಡಿಯೋಗೂ ಆಗುತ್ತೆ ಊಟಕ್ಕೂ ಆಗುತ್ತೆ ಅಂತ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡಿದೆ. ಒಂದು 1/2 ಸ್ಪೂನ್ ಇದೆ ಉಪ್ಪು. ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ನೀಟಾಗಿ ಸಾಫ್ಟಾಗಿ ಬೇಯಲಿ. ಮತ್ತು ನಾನು ಇದನ್ನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಈ ಟೈಮಲ್ಲಿ ನಾನಿವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ. ನಾವು ಮಾಡ್ತಾ ಇರೋದು ಇವಾಗ ನಾನು ಇಬ್ಬರಿಗಾಗುವಷ್ಟೇ ಮಾಡ್ತಾ ಇರೋದು. ಜಾಸ್ತಿ ಮಾಡ್ಕೋಬೇಕಂದ್ರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಇವಾಗ ಧನಿಯಾ 1/2 ಸ್ಪೂನ್ ಇದೆ. ಧನಿಯಾ ಮಸಾಲೆ ಎಲ್ಲ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಸಾಲೆ ಬೇಡ ನೈಟ್ ಟೈಮು ಅಂತ ನಾನೇ ಮಸಾಲೆ ಹಾಕಿದ್ರೆ ಇನ್ನೊಂಥರ ಟೇಸ್ಟ್ ಬರುತ್ತೆ. 1/2 ಸ್ಪೂನು ಗರಂ ಮಸಾಲ. ಸರಿನಾ? ಇದು ನೀಟಾಗೆಲ್ಲ ಎಣ್ಣೆ ಬಿಟ್ಕೊಂಡ್ಲಿ. ಈ ಟೈಮಲ್ಲಿ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಸೋಯಾ ಸಾಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಾನು ಸೋಯಾ ಸಾಸ್ನ ಕೂಡ ನಾನು ಯೂಸ್ ಮಾಡ್ತಿಲ್ಲ, ಅಡಿಷ್ನಲ್ಲು ಯೂಸ್ ಮಾಡೋರು ಮಾಡ್ಬೋದು. ಇದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ಳಿ. ಇವಾಗ ನಾನು 1/2 ಸ್ಪೂನು ಪೆಪ್ಪರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಖಾರಕ್ಕೆ. ಯಾಕಂದರೆ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲವಲ್ಲ, ಪೆಪ್ಪರೂ ಕೂಡ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಮಾಡ್ತಾರೆ. ನಾನು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೀಟಾಗಿ ಎಣ್ಣೆ ಬಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗ ನಾನು
ಒಂದು ಇಷ್ಟೊಂದು ನೀರು ಹಾಕಲ್ಲ, ಒಂದು ಸ್ವಲ್ಪ ನೀರು ಹಾಕ್ತೀನಿ. ಒಂದು 1/4 ಲೋಟದಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಆಲ್ರೆಡಿ ನಾನು ಮೊಟ್ಟೆ ಬೇಯಿಸ್ಬಿಟ್ಟು ಇದನ್ನು ನಾವು ಆಲ್ರೆಡಿ ಎಣ್ಣೆಗೆ ಫ್ರೈ ಮಾಡಿ ಕೂಡ ನಾವು ಮೊಟ್ಟೆ ತೊಗೊಬೋದು. ಅಂದರೆ ಫ್ರೈ ಮಾಡಿಬಿಟ್ಟು ನೀಟಾಗಿ ಸಪ್ರೇಟಾಗಿ ಎತ್ತಿಟ್ಕೋಬೋದು. ನಾನು ಡೈರೆಕ್ಟಾಗಿ ಬೇಯಿಸ್ಬಿಟ್ಟು ಯಾವುದೇ ಎಣ್ಣೆ ಇಲ್ಲ ಏನೂ ಇಲ್ಲ, ಬೇಯಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆಗಿದೆ. ನೀರು ಹಾಕಿದ್ದೀನಲ್ವ, ಇವಾಗ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇನ್ನು ದೊಡ್ಡದಾಗಿ ಕಟ್ ಮಾಡಬೇಕಾದ್ರೆ ಹಾಕೋಬೋದು. ನಾನು ಇಬ್ಬರಿಗೆ ಅಲ್ವಾ 4 ಮೊಟ್ಟೆ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸೊ ಯಾಕಂದರೆ ಇಂಗ್ರೀಡಿಯೆಂಟ್ಸು ಕೂಡ ಕಡಿಮೆ ಇರುತ್ತಾ, ಸೊ ಮೊಟ್ಟೆನೂ ಕಡಿಮೆ ಇರುತ್ತಲ್ವ, ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈಗ ಈ ಥರ ದೊಡ್ಡ ಪೀಸಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಅದನ್ನು ನಾನು ಇವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ಎಲ್ಲ ಹಿಡಿಯುತ್ತಲ್ಲ, ಸೊ ಹಾಗಾಗಿ ನನ್ನ ಮೇಲೆ ಈ ಥರ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಮೊಟ್ಟೆಗೂ ಹಾಕಬೇಕು. ಇದು ಚಪಾತಿಗೆ, ರೈಸಿಗೆ, ಬ್ರೆಡ್ ಏನಾದರೂ ತಿಳಿ ಸಾರು ಮಾಡಿ ಅನ್ನ ಮಾಡ್ಕೊಂಡಾಗ ನೀಟಾಗಿ ಗಟ್ಟಿಗೂ ಕೂಡ ಮಾಡ್ಕೋಬೋದು. ನಾನಿವಾಗ ಮಾಡ್ಕೋತಾ ಇರೋದು ನೈಟ್ ರೈಸ್ ಇದೆ, ರೈಸಿಗೆ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಮೈನು, ಅಕಸ್ಮಾತ್ ನಾವು ಇವಾಗ ಸಾಂಬಾರು ಏನಾದರೂ ಉಳಿದಿರುತ್ತೆ. ಸೊ ನೈಟ್ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರೋಲ್ಲ, ಅದೇ ಸ್ವಲ್ಪ ಸಾಂಬಾರು ಉಳಿದಿರುತ್ತೆ ಅಂತ ನಾವು ಇರೋವಂಥ ಸಾಂಬಾರಿಗೆ ಮೊಟ್ಟೆ ಹಾಕಿ ಗರಂ ಮಸಾಲ, ಚಿಕನ್ ಮಸಾಲ ಆ ಥರ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ಯಾವಾಗಾದರೂ ನಾನು ಸಾಂಬಾರು ಕಡಿಮೆ ಇದ್ದು ಏನೂ ಮಾಡೋ ಮೂಡ್ ಇದ್ದಾಗ ಆ ಥರ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಅದು ತುಂಬ ಚೆನ್ನಾಗಿದೆ. ಇಷ್ಟಾಗಿದೆ, ನೀಟಾಗಿ ಬಿಟ್ಕೊಳ್ಳಿ, ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ, ಏನಿಲ್ಲ. ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ. ಈ ಬ್ಯಾಚುಲರ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಒಂದು 5 ಮಿನಿಟ್ಸಲ್ಲಿ ಆಗುವಂಥದ್ದು ಇದು ರೆಸಿಪಿ. ತುಂಬ ಟೇಸ್ಟಾಗೂ ಇರುತ್ತೆ, ಕಡಿಮೆನೂ ಟೈಮ್ ತೊಗೊಳುತ್ತೆ. ಎಮರ್ಜೆನ್ಸಿಗೆ ಮಾರ್ನಿಂಗ್ ಟೈಮು ಇಲ್ಲ ಈವ್ನಿಂಗ್ ಟೈಮು ಸುಮ್ಮನೆ ಟಯರ್ಡಾಗಿ ಬಂದಾಗ ಈ ಥರ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಸರಿನಾ? ಇದು ಇವತ್ತಿನ ರೆಸಿಪಿ ಆಗಿತ್ತು. ಇದೇ ಥರ ಸಪೋರ್ಟ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಇವತ್ತಿನ ರೆಸಿಪಿ ಆಗಿದೆ. ಇದೇ ಥರ ಹೊಸ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಥ್ಯಾಂಕ್ ಯು. Thank you.